ನಿನ್ನೆ ಏನು ತಹಶೀಲ್ದಾರ್ ಸಾಹೇಬರು ಈ ನಿರಾಶ್ರಿತ ಕೇಂದ್ರಕ್ಕೆ ರೋಡ್ ಇಲ್ಲ ಅಂತ ಡಿ ಸಿ ಸಾಹೇಬರು ಮತ್ತು ಡಿ ಸಿ ಸಾಹೇಬರು ಏನು ತಹಶೀಲ್ದಾರ್ ಅವ್ರಿಗೆ ಹೇಳಿ ಕಳಿಸಿದ್ರು, ಸ್ವಲ್ಪ ರೈಲ್ವೇಸ್ ಬರುತ್ತೆ ಅದಕ್ಕೆ MP ಸಾಹೇಬ್ರನ್ನ ಮಾತಾಡಿ ಸ್ವಲ್ಪ ಇದಕ್ಕೆ ಒಂದು ದಾರಿ ಮಾಡಿ ಅಂತ ಏನೋ ಕೇಳಿದಾಗ ನನಗೆ ನಿನ್ನೆ ಫೋನ್ ಮಾಡಿದರು ತಹಶೀಲ್ದಾರ್ ಸಾಹೇಬರು. ಆಯ್ತು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಬಂದು ನೋಡಿದಾಗ ನಾವು ಏನು ಒಂದು ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಮತ್ತು ಒಂದು ಎಕ್ಸಿಟ್ ಏನೋ ಒಂದು ಪ್ರಪೋಸಲ್ ಕೊಟ್ಟಿದ್ದೀವೋ, ಯಾಕೆಂದರೆ ಇವಾಗ ಕೃಷ್ಣಾವರಮಲ್ಲಿ ಹೋಗಿ ಇಳಿಬೇಕಾಗುತ್ತೆ ನಾವು, ಕೋಲಾರ ಬಂಗಾರಪೇಟೆ ಜನ, ಅದಕ್ಕೆ ಇಲ್ಲೇ ಒಂದು ಎಂಟ್ರಿ ಎಕ್ಸಿಟ್ ಕೊಡಿ ಅಂತ ನ್ಯಾಷನಲ್ ಹೈವೇ ಅವ್ರಿಗೆ ಹೇಳಿದ್ದೀವಿ. ಅದು ಬಂದರೆ ಅಲ್ಲಿ ಲ್ಯಾಂಡ್ ಕಡಿಮೆ ಆಗುತ್ತೆ, ರೋಡ್ ಅಂಡರ್ ಪಾಸ್, ರೈಲ್ವೆ ಅಂಡರ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಮಾತಾಡ್ತಾ ಇರುವಾಗ ಇಂದರ್ ಅವರು ಏನು ಜಮೀನು ಮಾಲೀಕರು ಇದರ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ, ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಒಂದು 2 ಮೀಟ್ರು ಜಾಗ ಕೊಡಿ ಅಂತ. ಅವರು ಬೇಷರತ್ತಾಗಿ ಒಪ್ಕೊಂಡು ನಿರಾಶ್ರಿತರಿಗೆ ಏನಾದರೂ ಉಪಯೋಗ ಆಗುತ್ತೆ ಅಂದರೆ ನನ್ನ ಕಡೆಯಿಂದ ಆಗಲಿ ಅಂತ ಒಂದು 2 ಮೀಟ್ರ್ ಜಮೀನು ಕೊಟ್ಟಿದ್ದಾರೆ ರೋಡ್ ಮಾಡೋಕ್ಕೆ. ಅದ್ರ ಪಕ್ಕದಲ್ಲಿ ಏನು ರೈಲ್ವೇಸ್ 2 ಮೀಟ್ರ್ ಇದೆಯೋ, ಸೊ ಟೋಟಲ್ 4 ಮೀಟರ್ ರೋಡ್ ಅಂಡರ್ ಪಾಸ್ ಏನು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿಂದ ಒಂದು ಸುಮಾರು ಒಂದು 600 ಮೀಟ್ರ್ ರೋಡು ಮಾಡಿಕೊಡೋಕ್ಕೆ ರೈಲ್ವೇಸ್ ಅವರು ಮತ್ತು ಇಂದರ್ ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ಒಂದು ನಿಮಗೆ ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ದುಡ್ಡು ಬರ್ತದೆ ಏನು ಅಂತ ನಮ್ಮ ಇವರು ಆಗ್ತಾ ಇದೆ ಸರ್, ಅಲ್ಲಿ ಸೋಷಿಯಲ್ ವೆಲ್ಫೇರ್ ನೋಡಿದ್ದಾರೆ, ಆಗ್ತಾ ಇದೆ. ನೆಕ್ಸ್ಟ್ ಅಲ್ಲೇ ಸಪರೇಟ್ ಆಗ್ತಾ ಇದೆ ಸರ್, ಅಲ್ಲಿ ಮಾತಾಡ್ತಾರೆ. ಸರ್ ಮಾತಾಡ್ತಾರೆ. ನಮಗೆ ನಿರಾಶ್ರಿತರ ಪರಿಹಾರ ಕೇಂದ್ರ ತಕ್ಕಂಥದ್ದು ಇಷ್ಟು ಅಂತಕ್ಕಂಥ ಅನ್ನೋದಕ್ಕಿಂತ ನಮಗೆ ಎಷ್ಟು ಜನ ಇಲ್ಲಿ ಫಲಾನುಭವಿಗಳು ಬರ್ತಾರೋ ಆ ಆಧಾರದ ಮೇಲೆ ನಾವು ಅವರಿಗೆ ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಈಗ ನಮಗೆ 127 ಜನ ಪುರುಷರಿದ್ದಾರೆ, 221 ಜನ ಪುರುಷರಿದ್ದಾರೆ, 27 ಜನ ಮಹಿಳೆಯರಿದ್ದಾರೆ. ಇಲ್ಲಿ ಸದ್ಯಕ್ಕೆ ನಾವು ಎಲ್ಲೆಲ್ಲಿ ನಮಗೆ ಅಲ್ಲಿ ಸಿಗ್ತಾ ಇರ್ತಾರೋ ಅವನ್ನೆಲ್ಲ ತಂದು ಆಗ್ತಾ ಇರ್ತೀವಿ. ಅದರ ಮೇಲೆ ನಾವು ಇದು ಮಾಡ್ತಾ ಹೋಗ್ತಕ್ಕಂಥದ್ದು. ಖರ್ಚು ಇಷ್ಟೇ ಮಾಡಬೇಕು ಅಂತಿಲ್ಲ. ಅವ್ರಿಗೇನು ಸರ್ಕಾರದಿಂದ ಇದರಿಂದ ನಮ್ಮ ಸೆಸ್ ಅಂತ ಬರುತ್ತೆ, ಮುನ್ಸಿಪಾಲ್ಟಿ ಸೆಸ್ ಕಲೆಕ್ಷನಕ್ಕೆ ನಾವು ವೆಹಿಕಲ್ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ನೋಡಿ ಎಲ್ಲ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟು ಹೋಗಿದ್ದಾರೆ. 3-4 ಏನು 9ನೇ ತಾರೀಕು ಮೊನ್ನೆ ಜಿಲ್ಲಾಧಿಕಾರಿಗಳು ಬಂದಿದ್ದರು. ತಹಸೀಲ್ದಾರ್ ಅವರು ನಾವಿದ್ರು ಕೂಡಲೇ ಆಗಬೇಕು, ರಸ್ತೆ ಆಗಬೇಕು, ಇಲ್ಲ ರಸ್ತೆಯೆಲ್ಲ ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಈ ಒಂದು ಮೊನ್ನೆ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ಕೂಡ ಮೊನ್ನೆ MP ಸರ್ ಕೂಡ ಹೇಳಿ ಇವತ್ತು ಆಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ರಸ್ತೆ ಒಂದು ಆಗಬೇಕಾಗಿತ್ತು. ರಸ್ತೆ ಆಗಿರೋದಕ್ಕೆ ಅವರು ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಹೇಳ್ತೇನೆ. ಅವರು ಕೂಡ ಅವರು ಬಿಟ್ಟುಕೊಟ್ಟಿದ್ದಾರೆ. ಯಾಕಂದರೆ ಮೆಂಟಲಿ ರಿಟಾರ್ಡೆಡ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ಬೆಗ್ಗರ್ಸ್ ಏನು ಬಂದಿರ್ತಾರೋ ಅವ್ರಿಗೆಲ್ಲೋ ಒಂದು ಕಡೆ ಸಹಾಯ ಆಗಬೇಕಂದ್ರೆ ದೇವರ ಆಶೀರ್ವಾದ ನಮಗೂ ಇರಲಿ, ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅಂತ ಹೇಳ್ತಾ ಅವರು 2 ಮೀಟ್ರ್ ಬಿಟ್ಕೊಟ್ಟಿದ್ದಾರೆ. ಆಮೇಲೆ ರೈಲ್ವೇಸ್ ಡಿಪಾರ್ಟ್ಮೆಂಟ್ ಅವ್ರು ಏನು 2 ಮೀಟ್ರ್ ಎಕ್ಸೆಸ್ಸಿಗೆ ಅಲ್ಲಿ ಅವರು ರೋಡ್ ಮಾಡೋಕ್ಕೆ NOC ಒಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕೆಲಸ ಯಾವಾಗಿದಪ್ಪ? ಎಲ್ಲ ನಮ್ಮ ಬಂಗಾರಪೇಟೆ ತಹಶೀಲ್ದಾರ್ ಅವರು ಇವ್ರ ಜೊತೆ ನೋಡಿಕೊಂಡು ಅದು ಏನು ಪೇಪರ್ ವರ್ಕ್ ಮಾಡಬೇಕಾಗಿತ್ತು, ಒಂದು ದಾನಪತ್ರ ಏನೋ ಒಂದು ಮಾಡ್ಕೊಡ್ಬೇಕಲ್ಲ, ಅದು ಏನು ಫಾರ್ಮ್ಯಾಲಿಟೀಸ್ ಅದೆಲ್ಲ ನೋಡಿಕೊಂಡು ಅದನ್ನು ಎಲ್ಲ ಮುಗಿಸಿದ ಮೇಲೆ ಮಾಡೋಕ್ಕೆ ಶುರು ಮಾಡ್ತೀವಿ. ಎಕ್ಸಿಟ್ ಮತ್ತು ಎಂಟ್ರಿ ಹೇಳ್ತಾ ಇದ್ರಲ್ಲ ಸರ್, ಅದು ಏನಂದರೆ ಇವಾಗ ನಾವು ಕೃಷ್ಣಾವರಂ ಮಾತ್ರ ಹೋಗಿ ಇಳಿಬೇಕು, ಕೋಲಾರ ಮತ್ತು ಬಂಗಾರಪೇಟೆ. ಅದು ಒಂದು PD ಅವ್ರನ್ನ ಆಲ್ರೆಡಿ ಮಾತಾಡಿದ್ದೀನಿ. ಅವರು ಒಂದು ಪ್ರಪೋಸಲ್ ಕೊಡಿ ಸರ್, ಒಂದು ಲೆಟ್ರ್ ಕೊಡಿ ನೀವು ಅಂತ. ಆಲ್ರೆಡಿ ಅಫಿಷಿಯಲ್ ಲೆಟ್ರ್ ಒಂದು ಕೊಟ್ಟಿದ್ದೀವಿ. ಅದನ್ನು ಮೋಸ್ಟ್ಲಿ ಇನ್ನೊಂದು ವಾರ 10 ದಿನ ಅಲ್ಲಿ ಬಂದು ಒಂದು ಸತಿ ಇನ್ಸ್ಪೆಕ್ಷನ್ ಮಾಡಿ ಬಂಗಾರಪೇಟೆಯಿಂದ ಹೋಗಿ ಹತ್ತಿದ್ರೆ ಮತ್ತೆ ಬೆಂಗಳೂರು ಕಡೆ ಹೋಗೋಕ್ಕೆ ಎಂಟ್ರಿ, ಮತ್ತು ಬೆಂಗಳೂರಿಂದ ಬಂದರೆ ಎಕ್ಸಿಟ್ ಆಗೋಕ್ಕೆ ಕೋಲಾರ ಕಡೆ, ಆ ಕಡೆ ಒಂದು ಎಕ್ಸಿಟ್ ಕೂಡ ಕೇಳಿದ್ದೀನಿ. ಅದನ್ನು ಪ್ರಪೋಸಲ್ಲು ರೆಡಿ ಮಾಡ್ತಾರೆ. ಆಮೇಲೆ ಅದನ್ನು ಪ್ರಪೋಸಲ್ ಏನು ಗಡ್ಕರಿ ಸಾಹೇಬ್ರ ಹತ್ರ ಕಳಿಸ್ತಾರೆ ಹೆಡ್ ಆಫೀಸ್ಗೆ. ಸೊ ಆವಾಗ ನಾವು ಸ್ವಲ್ಪ ಮಾತಾಡಿ ಅದನ್ನು ಮಾಡಿಕೊಟ್ರೆ ಜನಕ್ಕೆ, ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ಅದೊಂದು ಪ್ರಪೋಸಲ್ ಇಡ್ತಾ ಇದ್ವಿ ಸರ್. ಆಮೇಲೆ ನಮ್ಮ ಕಾಂಪೌಂಡ್ ರೈಲ್ವೆ ಅಂಡರ್ ಪಾಸ್ ಇದೆಯಲ್ಲ, ಇಲ್ಲಿಗೆ ಎಂಟ್ರಿ ಇದಕ್ಕೆ ನಿರಾಶ್ರಿತ ಬ್ರಿಡ್ಜ್ ಕೆಳಗಡೆ ಏನು ಆಚೆಗೆ ಬರ್ತೀವೋ ಅಲ್ಲಿಂದ U-turn ತಗೊಂಡು ಅಲ್ಲಿಂದ 4 ಮೀಟರ್ ರೋಡ್ ಈ ಕಡೆ ಮಾಡ್ಕೊಬರ್ತೀವಿ ಸರ್. ಆಮೇಲೆ ಈ ರೈಲ್ವೆ ಇಲಾಖೆ ನಿಯಮ ಬಾಹಿರವಾಗಿ ಒಬ್ಬ ವ್ಯಕ್ತಿಯನ್ನು ಓಲೈಕೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಚಿಕನ್ ಸ್ಟಾಲನ್ನು ಓಪನ್ ಮಾಡಿಸ್ಕೊಟ್ಟಿದ್ದಾರೆ ಸರ್, ಮಟನ್ ಸ್ಟಾಲ್. ಎಲ್ಲಿ ರಸ್ತೆಗೆ ತಿರ್ಸಿದ್ದಾರೆ. ಆಕ್ಚುಲಿ ಯಾವುದೇ ಒಂದು ಬಿಲ್ಡಿಂಗ್ ಅನ್ನ ನನಗೆ ಗೊತ್ತಿರೋದು ಸರ್, ಯಾವುದೇ ಒಂದು ಎಸ್ಪೆಷಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿಂದ ಪರ್ಮಿಷನ್ ಬರಬೇಕು. ಹುಬ್ಳಿ ಡಿವಿಷನ್ ಅನ್ಕೊಂತೀನಿ ಮೇ ಬಿ. ಸೊ ಅಲ್ಲಿಂದ ಪರ್ಮಿಷನ್ ಬೇಕು. ಇವರು ಆ ಪರ್ಮಿಷನ್ ಅನ್ನು ಯಾವುದನ್ನೂ ತೆಗೆದುಕೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿಯನ್ನು ಓಲೈಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಯಾವುದು ಅನುಮತಿನೂ ಇರೋದಿಲ್ಲ.
ದೂರ ಆಗ್ತಾ ಇರ್ತಕ್ಕಂಥ ನಮಗೂ ಗೊತ್ತಿದೆ ಅದು. ಹಾಗಾಗಿ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ನಮಗಿದೆ. ಪರಿಹಾರ ಕೇಂದ್ರಕ್ಕೆ ನಾವು ಕೇಳಿದ್ವಿ. ಒಟ್ಟು 14 ಕರ್ನಾಟಕದಲ್ಲಿ 14 ಪರಿಹಾರ ಕೇಂದ್ರಗಳು ನಡೀತಾ ಇರತಕ್ಕಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಆಗ್ತಾ ಇದೆ, ಹೊಸದಾಗಿ ಪ್ರಾರಂಭ ಜಮೀನೆಲ್ಲ ಖರೀದಿ ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದು ಅಲ್ಲಿ ಗೊತ್ತಿರ್ತಕ್ಕಂಥ. ಇಲ್ಲಿ ಚಿಕ್ಕಬಳ್ಳಾಪುರದ ನಾನು ಇದು ಮಾಡ್ಲಿಕ್ಕಾಗಲ್ಲ. ಚಿಕ್ಕಬಳ್ಳಾಪುರದವ್ರು ಅವ್ರು ಮಾಡ್ತಾರೆ. ಈಗ ನಮಗಿಲ್ಲ ಮಾಹಿತಿ ಇರೋದಿಲ್ಲ. ಅವರು CSR ಇಂದ 50 ಲಕ್ಷ ಬರುತ್ತೆ ಅಂದರೆ ಅದು ಸ್ವಲ್ಪ ಅದಕ್ಕೆ